ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯಾವಂತಿ ಮತ್ತು ಸ್ವರ ಹೋಗಿ ಮಾರ್ಕೆಟಿಗೆ ಹೋಗಿ ಚೂಡಿದಾರು ಎಲ್ಲ ತೊಗೊಂಡು ಬಂದು ಬೆಳಿಗ್ಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿ ಚೂಡಿದಾರ್ ಹಾಕಿ ಅವಳನ್ನ ಆಫೀಸಿಗೆ ಕಳಿಸ್ಬೇಕು. ಏಕೆಂದರೆ ನಿನ್ನೆ ಅಭಿ ಮತ್ತು ಆಫೀಸಲ್ಲಿ ಇರುವಂಥ ವ್ಯಕ್ತಿ ಇಬ್ಬರು ಹೇಳಿರ್ತಾರೆ ಏನಂತ, ನೀವು ಲಂಗ ದಾವಣಿ ಹಾಕ್ಕೊಂಡು ಬಂದರೆ ಆಫೀಸಿಗೆ ಸೂಟ್ ಆಗೋಲ್ಲ, ನೀವು ಪ್ಯಾಂಟು ಶರ್ಟು ಅಥವಾ ಇದನ್ನು ಹಾಕ್ಕೊಂಡು ಬರಬೇಕು, ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದರೆ ಕಂಫರ್ಟಬಾಗಿ ಇರುತ್ತೆ ಮತ್ತು ಬೈಕಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇವಾಗ ಸ್ವರನೇ ಅವಳಿಗೆ ಮೇಕಪ್ ಮಾಡ್ತಾ ಇದ್ದಾಳೆ. ಮೇಕಪ್ ಎಲ್ಲ ಮಾಡಿ ಅವಳನ್ನ ಆಫೀಸಿಗೆ ಕಳಿಸ್ಬೇಕು ಅಂತ. ಹೋಗ್ಬೇಕಾರೆಲ್ಲ ಸ್ವರ ಹೇಳಿ ಕಳಿಸ್ತಾಳೆ, ಚಾವಂತಿ ನನ್ನ ಅಭಿ ಏನು ಹೇಳ್ತಾರೆ ಕೇಳು, ಯಾವಾಗಾದರೂ ನನ್ನ ಬಗ್ಗೆ ಮಾತಾಡ್ತಾರಾ ಹೇಗೆ ಏನು ಅಂತೆಲ್ಲ ಕೇಳು ಅಂತ. ಕೇಳ್ತೀನಿ ತಾಳು, ಇವತ್ತೇ ಫಸ್ಟ್ ಡೇ ಅಲ್ವಾ, ಇವತ್ತು ಸೆಕೆಂಡ್ ಡೇ ಅಲ್ವಾ ಅಂದ್ಕೊಂಡಿರ್ತಾಳೆ. ಅಂತೂ ಸೆಕೆಂಡ್ ಡೇ ಮಾತಾಡಬೇಕು ಅಂತಲೇ ಹೋಗಿರ್ತಾಳೆ. ಅಲ್ಲಿ ಹೋದಾಗ ಡ್ರೆಸ್ಸು ಚೇಂಜ್ ಮಾಡಿಕೊಂಡು ಚೂಡಿದಾರ್ ಹಾಕ್ಕೊಂಡು ಹೋಗಿ ಬಾಗಿಲಿಗೆ ಹೋದಾಗ ಅವನು ಆ ಕಡೆಯಿಂದ ಜಯಪ್ರಕಾಶ್ ರಾವ್ ಆ ಕಡೆಯಿಂದ ಬರ್ತಾನೆ. ಬಂದ ತಕ್ಷಣವೇ ಇವಳು ನೋಡಿ, ಅಯ್ಯೋ ಹೆಂಗೆ ಕಾಣಿಸ್ತಾಳೆ, ಪರವಾಗಿಲ್ಲ ನನ್ನ ಮಾತುಗಳ ಅರ್ಥ ಆಗಿದಾವಲ್ಲ ಅಂತೇಳ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದಾಳೆ. ಹೊಸ ಡ್ರೆಸ್ ತೊಗೊಂಡು ಹಾಕೋ ಬಂದಿದ್ದಾಳೆ ಅಂತೇಳ್ಬಿಟ್ಟು ಈ ಕಡೆ ಸ್ವರ ಕೇಳ್ಕೊಬತ್ತೀನಿ ಅಂದ ತಕ್ಷಣವೇ ಫುಲ್ ಖುಷಿಯಾಗಿ ಹೋಗ್ತಾಳೆ. ಆಯಿತು ಕೇಳ್ಕೊಂಡು ಬಾ, ಕರೆಕ್ಟಾಗಿ ಏನಂತಾರೆ ನನ್ನ ಬಗ್ಗೆ ಮಾತಾಡ್ಕೊಂಡು ಬಾ, ಕೇಳ್ಕೊಂಡು ಬಾ ಅಂತೆಲ್ಲ ಹೇಳಿ ಕಳಿಸಿರ್ತಾಳೆ. ತುಂಬ ಚೆನ್ನಾಗಿ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವಳು ಚಾವಂತಿ ಹೋಗ್ಬೇಕಾದ್ರೆ ಇವಳಿಗೆ ಹಣೆಗೆ ಮುತ್ತು ಕೊಟ್ಟು ಹೋಗ್ತಾಳೆ. ಅಷ್ಟು ಫ್ರೆಂಡ್ಶಿಪ್ ಇವರಿಬ್ಬರದು. ಹಳ್ಳಿಯಿಂದ ಬಂದಾಗಿಂದನೂ ಒಟ್ಟೊಟ್ಟಿಗೆ ಇದ್ದಾರೆ. ಹಾಗಾಗಿ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಮಗುನೂ ಇಲ್ಲ ಮತ್ತು ಊರಲ್ಲೂ ಇವರಿಬ್ಬರು ಫ್ರೆಂಡ್ಸಾಗೇ ಇದ್ದರು. ಇಲ್ಲಿ ಬಂದಾಗಲೂ ಕೂಡ ಇಬ್ಬರು ಫ್ರೆಂಡ್ಸಾಗೇ ಇದ್ದಾರೆ. ತುಂಬ ಅನ್ಯೋನ್ಯತೆ ಭಾವ ಇಬ್ಬರದೂ, ಅಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಇಬ್ಬರೂ. ಹಾಗಾಗಿ ಇವರು ಆಫೀಸಿಗೆ ಹೋಗಿ ಇದಕ್ಕೋಸ್ಕರನೇ ಅವಳು ಆಫೀಸಿಗೆ ಸೇರಿಕೊಂಡಿದ್ದಾಳೆ. ಅಂದರೆ ಸ್ವರಂಗೆ ಅಭಿ ಏನು ಹೇಳ್ತಾನೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಉದ್ದೇಶಕ್ಕೇ ಆಫೀಸಿಗೆ ಸೇರಿಕೊಂಡಿದ್ದಾಳೆ. ಒಳ್ಳೆ ಫ್ರೆಂಡ್ಸಿಗೆ ಸಹಾಯ ಮಾಡೋ ಸಲುವಾಗಿ ಸೇರ್ಕೊಂಡಿದ್ದಾಳೆ. ಮತ್ತು ಬಾಬಿ, ಸ್ವರ ಮತ್ತು ಅಭಿನ ಒಂದು ಮಾಡಬೇಕು ಅನ್ನೋದು ಅವಳದು ಇಂಟೆನ್ಷನ್ ಆಗಿರುತ್ತೆ. ಒಳ್ಳೆ ಭಾವನೆಯೇ ಹೌದು, ಒಳ್ಳೆ ಗುಣವಂತೆ, ಒಳ್ಳೆ ಭಾವನೆ. ಇವನಿಗೆ ಲವ್ ಮಾಡುವಂಥ ಅವಳು ಜಾನು ಸುಪಾರಿ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆನೇ ಇವನು ಥಿಂಕಿಂಗ್ ಮಾಡ್ತಿರ್ತಾನೆ ಯಾವಾಗಲೂ, ಇವಳನ್ನ ಹೆಂಗೆ ಕೆಡ್ಕೋಬೋದು, ಹೆಂಗೆ ಬಿಡಿಸ್ಕೋಬೋದು ಅಂತ. ಇವತ್ತಿನ ಸ್ಟೈಲಲ್ಲಿ ಇವಳು ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಅದು ನೋಡಿಬಿಟ್ಟು ಬಿದ್ದೋದಂಗೆ ಬಿಡು, ಇನ್ನೂ ಸ್ವಲ್ಪ ಬೀಳಿಸ್ಬೇಕು ಅಂತೇಳ್ಬಿಟ್ಟು ಇವನು ಹೋಗಿ ಕಾಲು ಕೊಟ್ಟಂಗೆ ಬೀಳ್ದಂಗೆ ಇಟ್ಕೊಂಡಂಗೆ ಮಾಡ್ತಾನೆ. ಆಮೇಲೆ ಇದೇ ರೀತಿ ಎಲ್ಲ ರೀತಿಯಲ್ಲೂ ಅವಳಿಗೆ ಇದು ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ನನಗೆ ಚಾವಂತಿ ತುಂಬಾ ಹೆಲ್ಪು. ಮತ್ತು ಚಾವಂತಿ ಸ್ವರನೂ ತುಂಬ ಹೆಲ್ಪು. ಈಗೇನೆ ಇವರೆಲ್ಲೋದ್ರೂ ಒಟ್ಟೊಟ್ಟಿಗೆ ಹೋಗ್ತಾರೆ, ಒಟ್ಟೊಟ್ಟಿಗೆ ಬರ್ತಾರೆ. ಈಗ ಅಲ್ಲಿ ಅಭಿಮನೆಗೂ ಹೋಗಬೇಕು ಅಂತ ಒಂದು ಮಾತು ಹಾಕ್ಕೊಂಡಿದ್ದಾರೆ ಇಬ್ಬರೂ. ಒಂದು ದಿವಸ ಹೋದರು, ಆದರೆ ಬಿಡಲಿಲ್ಲ ಒಳಗಡಿಕೆ. ಅಂದರೆ ಬಾಬಿನ ಮಾತಾಡಿಸ್ಲೇಬೇಕು ಅನ್ನೋದು, ಅಂದರೆ ಅವಳು ಸೆಳೆತ ಅಷ್ಟು ಸೆಳೆಯುತ್ತೆ ನನ್ನ ಮಗು ಅನ್ನೋದು ಅವಳು ಭಾವನೆ ಬಂದ್ಬಿಟ್ಟಿದೆ. ಈ ಕಡೆ ಚಾವಂತಿ ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ. ಡ್ರೆಸ್ ಚೇಂಜ್ ಆದಮೇಲಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆಂದ ಕಾಣಿಸ್ತಾ ಇದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. ಅದಕ್ಕೆ ಅವಳು ಜಾನು ಹೇಳ್ಕೊಟ್ಟಿರೋ ರೀತಿ ಇವನಿಗೆ ಡಬ್ಬಲ್ ಸಂಬಳ ಕೊಡ್ತೀನಿ, ನೀನು ಅವಳನ್ನ ಲವ್ ಮಾಡಿ ಅವಳನ್ನ ಬುಟ್ಟಿಗೆ ಹಾಕು ಅಂತ ಹೇಳಿರೋದಕ್ಕೂ, ಅವನು ಆ ಥರ ಆಡೋದಕ್ಕೂ, ಇವಳು ಡ್ರೆಸ್ ಮಾಡ್ಕೊಂಡು ಹೋಗಿರೋದಕ್ಕೂ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಆಮೇಲೆ ಅಲ್ಲಿಂದ ಬಂದಾಗ ಏನು ಹೇಳಿದ್ರು ಅಂತ ಕೇಳ್ತಾಳೆ. ಏನಾದರೂ ನನ್ನ ಬಗ್ಗೆ ಮಾತಾಡಿದ್ರಾ, ಏನು ಕತೆ? ಇಲ್ಲ, ಇವತ್ತೇನು ಆ ವಿಷಯನೇ ಬರಲಿಲ್ಲ ಸ್ವರ ಅಂತ ಹೇಳ್ತಾಳೆ. ಆವಾಗ ಹೌದಾ ಅಂತ ಮಂಕಾಗ್ತಾಳೆ. ಸರಿ ಬಿಡು, ನಾನು ಬೇಗನೆ ವಿಚಾರಿಸ್ತೀನಿ, ನೀನೇನು ಟೆನ್ಷನ್ ತಗೋಬೇಡ, ನಾನು ಹೋಗ್ತಾ ಇರೋದೇ ಅದಕ್ಕೋಸ್ಕರ ತಾನೇ, ಟೆನ್ಷನ್ ಏನು ತಗೋಬೇಡ, ನಾನು ಬೇಗ ವಿಚಾರಿಸ್ತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಅದೇನು ಟೆನ್ಷನ್ ತಗೊಳ್ಳಲ್ಲ. ಆದರೆ ತಗೋಬೇಡ, ನಾನು ಇದೀನಲ್ಲ, ನಾನು ಎಲ್ಲ ಸರಿ ಮಾಡ್ತೀನಿ, ನೀನೇನು ಟೆನ್ಷನ್ ತಗೋಬೇಡ ಅಂತ ಚಾವಂತಿ ಹೇಳ್ತಾಳೆ. ಹಂಗಾಗಿ ಸ್ವಲ್ಪ ಧೈರ್ಯವಾಗಿದ್ದಾಳೆ ಸ್ವರ. ಆದರೆ ಜಾನುನ್ ಮದುವೆ ಆಗಿಬಿಟ್ರೆ ಆವಾಗ ನನಗೆ ಪ್ರಾಬ್ಲಮ್ ಆಗುತ್ತಲ್ಲ, ಮತ್ತು ನನ್ನ ಮಗು ಬಗ್ಗೆನೂ ತಿಳ್ಕೊಬೇಕಲ್ಲ, ಏನು ಮಾಡೋದು ಅಂತ ಇವಳು ಯಾವಾಗಲೂ
ತುಡಿತಾ ಇರುತ್ತೆ ಜೀವ. ಸ್ಕೂಲಿಗೆ ಲೇಟ್ ಆಯಿತು ಹೋಗು ಅಂತೇಳಿ ಹೋಗ್ತಾಳೆ. ಆಮೇಲೆ ಇವಳು ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾಳೆ. ಆ ಡೆಲಿವರಿ ಮಾಡಿದಂಥ ಆಯಾ ಅವಳಿಗೆ ಸಿಗ್ತಾಳೆ. ಮಗು 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 ಅಂತಾಳೆ. ಇವಳಿಗೆ ಅನ್ಯಾಯ ಮಾಡಿರೋದ್ರಿಂದ ಅವಳು ಮಗು ಬರಬಾರ್ದು ಕಾಯಿಲೆ ಬಂದು ನೆರಳ್ತಾ ಇದೆ. ಆದರೆ ನೆರಳ್ತಾ ಇರೋದಕ್ಕೆ ಅವಳು ವಿಷಯ ಹೇಳ್ಬಿಡೋಣ, ಹಂಗಾದ್ರೂ ನನ್ನ ಮಗುಗೆ ಒಂಚೂರು ಒಳ್ಳೇದಾಗುತ್ತೇನೋ ಅಂತ ಬಂದು ವಿಷಯ ಹೇಳೋಕ್ಕೆ ಅಂತ ಬರ್ತಾಳೆ. ಅಷ್ಟೊತ್ತಿಗೆ ಜಾನು ಆ ಕಡೆಯಿಂದ ಕಾರ್ ನಿಲ್ಲಿಸ್ಕೊಂಡು ಇವಳಿಗೆ ಕೈ ಸೊನ್ನೆ ಮಾಡ್ತಿರ್ತಾಳೆ. ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತೇಳ್ಬಿಟ್ಟು ಆವಾಗ ಹೇಳು 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 ಅಂತ ಕೇಳ್ತಿರ್ತಾಳೆ. ಹಿಂಗೆ ಹೇಳು ಹೇಳು ಅಂತ. ಆದರೆ ಅವಳು ಹೇಳಲ್ಲ, ಎದುರಿಸ್ತಾಳಲ್ಲ, ಹೇಳಲ್ಲ. ಆಮೇಲೆ ಅವಳು ಆ ಕಡೆ ಹೋದ್ಮೇಲೆ ಸ್ವರ ಇವಳನ್ನ ಈ ಅಮ್ಮನ ಕರ್ಕೊಂಡು ಹೋಗ್ಬಿಡ್ತಾಳೆ ಕಾರಲ್ಲಿ. ಸ್ವರ ಆಮೇಲೆ ಚಾವಂತಿ ಆಫೀಸಿಗೆ ಹೋಗ್ತಾಳೆ. ಆಫೀಸಿಗೆ ಹೋಗಿ ಆಫೀಸ್ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತಾಳೆ. ಮಂಕಾಗಿ ಕೂತಿರ್ತಾಳೆ. ಯಾಕೆ ಚಾವಂತಿ ಮಂಕಾಗಿ ಕೂತಿದೀಯಾ ಅಂತ ಕೇಳ್ತಾಳೆ ಸ್ವರ. ಅದಕ್ಕೆ ಏನಿಲ್ಲ ಕಣೆ, ಯಾಕೋ ಬೇಜಾರು ಅಂದರೆ ಅವಳ ವಿಷಯ ಮಾತಾಡೋಕ್ಕೆ ಹೋದಾಗ ಅಲ್ಲಭಿ ಆ ವಿಷಯ ಬೇಕಾಗಿಲ್ಲ ಸಡಪ್ ಅಂತ ಹೇಳಿರ್ತಾನೆ. ಈಗ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.